ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಇನ್ನೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಜಾನ್ಸನ್ ಮತ್ತು ಜಾನ್ಸನ್ ಕಂಪನಿಯಲ್ಲಿ ಜಾನ್ ಡಿಕೆನ್ಸ್ ಎಂಬ ಕೆಲಸಗಾರ ಇದ್ದ. ಅವನ ಹೆಂಡತಿ ಹೆಸರು ಜೋಸೆಫಿನಾ. ಅವಳದೊಂದು ತೊಂದರೆ ಇತ್ತು. ಅವಳಿಗೆ ಯಾವ ಕೆಲಸವನ್ನು ಕೂಡ ಸರಿಯಾಗಿ ಮಾಡಲಿಕ್ಕಾಗ್ತಾ ಇರಲಿಲ್ಲ. ತರಕಾರಿ ಹಚ್ಚುವಾಗ ತನ್ನ ಬೆರಳುಗಳನ್ನು ಕತ್ತರಿಸ್ಕೊಳ್ತಾ ಇದ್ಲು. ರೊಟ್ಟಿ ಮಾಡುವಾಗ ಕೈ ಸುಟ್ಕೋತಾ ಇದ್ಲು. ಒಟ್ಟು ಅವಳ ಕೈಕಾಲಿಗೆ ಗಾಯ ಆಗೋದೇ ಇಲ್ಲ ಅನ್ನೋ ಹಾಗೆ ಇರಲಿಲ್ಲಾಗಿತ್ತು. ಅವಳದು ಒಂದು ರೀತಿ ಹೆದರಿಕೆಯ ಸ್ವಭಾವ ಆಗಿತ್ತು. ಏನಾದರೂ ಸ್ವಲ್ಪ ಗಾಯ ಆದರೂ ತಕ್ಷಣ ಗಂಡನಿಗೆ ಫೋನ್ ಮಾಡ್ತಾಯಿದ್ದು. ಆತ ಆಫೀಸ್ನಿಂದ ಬೇಗ ಓಡಿ ಬರ್ತಾಯಿದ್ದ. ಪಾಪ ಸಾಹೇಬ್ರ ಹತ್ರ ಹೇಳಿ ಓಡಿ ಬರೋದು ಅವನಿಗೆ ಬಹಳ ಕಷ್ಟ ಆಗ್ತಾಯಿತ್ತು. ಅಲ್ಲಿ ಆಫೀಸ್ನ ಇದ್ದವರೆಲ್ಲ ತಮಾಷೆ ಮಾಡ್ತಾಯಿದ್ರು. ಜಾನಿಗೆ ಫೋನ್ ಬಂದ ತಕ್ಷಣ ನಿನ್ನ ಹೆಂಡತಿಗೆ ಏನೋ ಆಗಿದೆ ಬಿಡು ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು. ಅವನಾದರೂ ಎಷ್ಟು ಸಲ ಅಂತ ಸಾಹೇಬರಿಗೆ ಅಪ್ಪಣೆ ಕೊಡಲಿಕ್ಕೆ ಕೇಳ್ತಾನೆ. ಇದಕ್ಕೆ ಏನು ಮಾಡ್ತಾನೆ ಅಂತಂದರೆ, ಒಂದು ಭಾನುವಾರ ಪರಿಹಾರ ಕಂಡು ಹಿಡಿಲೇಬೇಕು ಅಂತ ಹೇಳಿ ಪಣ ತೊಟ್ಟು ಕೂತ್ಕೋತಾನೆ. ತಮ್ಮ ಕಂಪನಿಯಲ್ಲಿ ತಯಾರಿಸ್ತಿದ್ದಂಥ ಔಷಧಿಯುಕ್ತ ಜಿಗುಟಾದ ಪಟ್ಟಿಯನ್ನು 1 ಇಂಚ್ ಅಗಲ 6 ಇಂಚ್ ಉದ್ದದ ಪಟ್ಟಿಗಳನ್ನಾಗಿ ಕತ್ತರಿಸ್ತಾನೆ. ಅದರ ಮಧ್ಯದಲ್ಲಿ 1 ಇಂಚಿನಷ್ಟು ಹತ್ತಿಯನ್ನು ಇಟ್ಟೆ. ಅದರ ಮೇಲೆ ಮುಲಾಮನ್ನು ಹಚ್ಚಿದ. ಈ ಪಟ್ಟಿಗಳನ್ನೆಲ್ಲ ಒಂದು ಹಲಗೆ ಮೇಲಿಟ್ಟೆ. ಮತ್ತು ಹೆಂಡತಿಗೆ ಹೇಳ್ತಾನೆ, ಇನ್ಮೇಲೆ ಗಾಯ ಆದರೆ ನನಗೆ ಫೋನ್ ಮಾಡಬೇಡ. ಮುಲಾಮಿರುವ ಹತ್ತಿಯನ್ನು ಗಾಯದ ಮೇಲೆ ಇಟ್ಕೊಂಡು ಜಿಗುಟು ಪಟ್ಟಿಯನ್ನು ಸುತ್ಕೊಂಡ್ಬಿಡು, ತಾನೇ ಸರಿಯಾಗಿಬಿಡ್ತದೆ ಅಂತ ಹೇಳಿ ಹೇಳ್ತಾನೆ. ಹೆಂಡತಿ ತಲೆಯಲ್ಲಾಡಿಸ್ತಾಳೆ. ಆದರೆ ಮರುದಿನ ಮತ್ತೆ ಫೋನ್ ಬರುತ್ತೆ. ಮನೆಗೆ ಹೋಗಿ ಪಟ್ಟಿ ಯಾಕೆ ಹಚ್ಕೊಳ್ಳಿಲ್ಲ ಅಂತ ಕೇಳ್ತಾನೆ. ಆಗ ಅವಳು ಕೈ ಎತ್ತಿ ತೋರಿಸ್ತಾಳೆ. ಒಂದು ಪಟ್ಟಿಯನ್ನು ಎಳೆಯುವ ಆತರದಲ್ಲಿ ಎಲ್ಲವನ್ನ ಎಳೆದುಬಿಟ್ಟಿದ್ಲು. ಎಲ್ಲ ಜಿಗುಟು ಪಟ್ಟಿಗಳು ಒಂದಕ್ಕೊಂದು ಅಂಟುಕೊಂಡು ಗಂಟಾಗಿಬಿಟ್ಟಿತ್ತು. ಜಾನ್ ಹಣೆಯನ್ನು ತಲೆ ಚಚ್ಕೊಂಡು ಮುಂದೆ ನೋಡ್ತಾನೆ. ಹಾಗೆ ಆ ಒಂದು ಔಷಧ ಪಟ್ಟಿಗಳನ್ನೆಲ್ಲ ಸರಿಯಾಗಿ ಮಾಡ್ತಾನೆ. ನಂತರ ಒಂದು ಪ್ಲಾಸ್ಟಿಕ್ ಕಾಗದವನ್ನು ತೆಗೆದುಕೊಂಡು ಔಷಧ ಇರುವ ಹತ್ತಿಯ ಭಾಗವನ್ನು ಮಾತ್ರ ಬಿಟ್ಟು 2 ಕಡೆ ಪ್ಲಾಸ್ಟಿಕ್ಕನ್ನು ಅಂಟಿಸ್ತಾನೆ. ಹೆಂಡತಿಗೆ ಹೇಳ್ತಾನೆ, ಈಗ ಅವು ಅಂಟೋದಿಲ್ಲ. ನೀನು ಗಾಯವಾದ ಭಾಗಕ್ಕೆ ಹತ್ತಿಯನ್ನು ಇಟ್ಟು ಸುತ್ತುವಾಗ ಆ ಪ್ಲಾಸ್ಟಿಕ್ ಪಟ್ಟಿಗಳನ್ನು ಕಿತ್ತು ಸಾಕು. ನಂತರ ಸುತ್ತಕೊ, ಸರಿಯಾಗತ್ತೆ ಅಂತ. ಮರುದಿನದಿಂದ ಫೋನ್ ಬರೋದಿಲ್ಲ. ಸ್ನೇಹಿತರೆ, ತನ್ನ ಸಾಧನೆಯನ್ನು ಹೇಳಿಕೊಂಡ. ಇವನ ಮೇಲೆ ಅಧಿಕಾರಿಗಳಿಗೆ ಕುತೂಹಲ ಮತ್ತು ಹೆಮ್ಮೆ ಕೂಡ ಆಯಿತು. ಅವರೆಲ್ಲ ಆ ಪಟ್ಟಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ತಮ್ಮ ಇಂಜಿನಿಯರ್ಗಳಿಗೆ ಹೇಳಿ ಇಂಥದ್ದೇ ಮಾರುಕಟ್ಟೆಗೆ ಬಿಟ್ಟರೆ ಅಂತ ಯೋಚಿಸ್ತಾರೆ. ಅದರ ಫಲವೇ ಈಗ ಬಂದಿರುವಂಥದ್ದು ಬ್ಯಾಂಡೇಡ್. ಹೆಂಡತಿಯ ಮೇಲಿನ ಪ್ರೀತಿ ಶತಕೋಟಿ ರೂಪಾಯಿಗಳಷ್ಟು ಮಾರಾಟವಾಗುವ ಬ್ಯಾಂಡೇಡ್ನ ಆವಿಷ್ಕಾರ ಆಯಿತು. ಆತ್ಮೀಯರೇ, ಒಂದು ವೇಳೆ ಈ ಒಂದು ಕಥೆಯನ್ನು ಎಲ್ಲ ಮಹಿಳೆಯರು ಕೇಳ್ತಾ ಇದ್ದರೆ ನೀವು ನಿಮ್ಮ ಗಂಡನಿಗೆ ಈ ಒಂದು ಕಥೆಯನ್ನು ಕೇಳಿಸಿ. ಅದರ ಜೊತೆಗೆ ಕೇವಲ ಅಷ್ಟೇ ವಿಷಯಕ್ಕೋಸ್ಕರ ನಾನು ಇದನ್ನು ಹೇಳಿಲ್ಲ. ನಾವು ಯಾರೇ ಆಗಿರ್ಬೋದು, ಯಾರದ್ದೇ ಆಗಿರ್ಬೋದು, ನಮ್ಮ ಹತ್ತಿರದ ಆತ್ಮೀಯರ ಕೆಲವೊಂದಿಷ್ಟು ಸಣ್ಣ ಪುಟ್ಟಗಳ ತಪ್ಪುಗಳನ್ನು ತಿದ್ದಲಿಕ್ಕೆ ಹೋದಾಗ ಕೆಲವೊಂದು ಬಾರಿ ನಮಗೆ ಹೊಸ ವಿಷಯಗಳ ಆವಿಷ್ಕಾರ ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ನಾನು ಹೇಳಿದ್ದು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.